बात नोड्री नम्ದು ಗಂಗಾನಗರ ತಿರುಚುರಪಲ್ಲಿ ಹಂಸಫರ್ overtaking Saurashtra Express. कोणार्को ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಟೈಟಲ್ ತಮ್ಮನೇಲಿ ಒಂದು ಕಂಡು ಹಿಡ್ದಿರ್ತೀರಿ ಯಾವ ವಿಡಿಯೋ ಅಂತಂತೇಳಿ. ನಾನೀಗ ಅದನ್ನು ರೀ ಅಹಮದಾಬಾದ್ ರೈಲ್ವೆ ಸ್ಟೇಷನ್ ಒಳಗೆ, ಗುಜರಾತದ ಅಹಮದಾಬಾದ್ ರೈಲ್ವೆ ಸ್ಟೇಷನಿಂದ ನಾನಿವತ್ತು ಟ್ರಾವೆಲ್ ಮಾಡತ್ತೀನಿ ನಮ್ಮ ಹುಬ್ಬಳ್ಳಿ ಜಂಕ್ಷನಿಗೆ. ಟ್ರೈನ್ ಹೆಸರು ಬಂದ್ಬಿಟ್ಟು ಶ್ರೀ ಗಂಗಾನಗರದಿಂದ ತಿರುಚಿರಪಲ್ಲಿಗೆ ಹೋಗುವಂಥ ಹಮ್ಸಫರ್ ಎಕ್ಸ್ಪ್ರೆಸ್. ಬರ್ರಿ ಈಗ ಟೈಮಿಂಗ್ 7 ಗಂಟೆ ಆಗತೈತಿ. 7:15 ನಮ್ಮ ಟ್ರೈನ್ ಐತಿ. ಬಟ್ ಬಿಫೋರ್ ಟೈಮಿಂಗ್ ರನ್ನಿಂಗ್ ಆಗಿರೋದ್ರಿಂದ ಈಗ ಅಹಮದಾಬಾದ್ ರೈಲ್ವೆ ಸ್ಟೇಷನಿಂದ ಪ್ಲಾಟ್ಫಾರ್ಮ್ ನಂಬರ್ 1ಗೆ ಎಂಟ್ರ್ ಆಗೀನಿ ರೀ. ಪ್ಲಾಟ್ಫಾರ್ಮ್ ನಂಬರ್ 5ರಿಂದ ಮೇ ಬಿ ನಮ್ಮ ಟ್ರೈನ್ ಇರ್ಬೋದಾ, ನನಗೆ ಇನ್ನೂ ಗೊತ್ತಿಲ್ಲ. ಇದನ್ನು ಎಕ್ಸ್ಟ್ರಾ ಪ್ಲಾಟ್ಫಾರ್ಮ್ಸು ಭಾಳ ಮಾಡ್ರೆ ಅಹಮದಾಬಾದ್ ಒಳಗೆ. ಇದೆ ನೋಡ್ರಿ ನಮ್ಮ ಟ್ರೈನ್ 22497 22,497 ಹಮ್ಸಫರ್ ಎಕ್ಸ್ಪ್ರೆಸ್ ಪ್ಲಾಟ್ಫಾರ್ಮ್ ನಂಬರ್ 5 ಹೋಗೊಂಬರ್ರಿ. ಇನ್ನು 4 ದಿನದ ಪ್ಲ್ಯಾನ್ ಇತ್ತು ರೀ ನಂದು. ಗುಜರಾತ್ ಐತೆ ಹೊಡ್ದ ಅರ್ಜೆಂಟಾಗಿ ನಂದು ಕಾಲೇಜೊಳಗೆ ಎಕ್ಸಾಮ್ ಬಂದ್ಬಿಟ್ಟಿದೆ. ಅದ್ರ ಸಂಬಂಧ ನಾನು ಹೋಗ್ಲೇಬೇಕು. ಇಲ್ಲಾಂದ್ರೆ ನಮ್ದು ಇನ್ನೂ ಭಾಳ ಪ್ಲ್ಯಾನ್ ಇತ್ತು, ಎಲ್ಲ ಕೆಟ್ಟು ಹೋತ್ರಿ. ಗುಜರಾತದ್ದು ಫುಲ್ ಟ್ರಿಪ್ ಮಾಡ್ಬೇಕಂತ ಹೇಳಿ ಬಂದಿದ್ದೆ. ಒಂದು 6-7 ದಿನ ಮಿನಿಮಮ್ ಮರ. ಈಗ ನೆಕ್ಸ್ಟ್ ನಾನು ಹೊಂಟೇನೆ ವಾಪಸ್. ನೆಕ್ಸ್ಟ್ ಸೀರೀಸ್ ನಿಮಗೆ ಮೋಸ್ಟ್ಲಿ ನಂಗೆ ಅನ್ಸ್ಬಿಟ್ಟು ಈಗ ರಾಜಸ್ಥಾನ ನೋಡೋಕೆ ಸಿಗ್ಬೋದು. ಬರ್ರಿ ಹೋಗೋಣಂತ. ಏನು ಮಾಡೋಕ್ಕೆ ಬರಲ್ಲ, ಟೈಮ್ ಹೆಂಗೆ ಬರುತ್ತಲ್ಲ ಹಂಗೆ ಅಡ್ಜಸ್ಟ್ ಹಾಕೊಂತ ಹೋಗ್ಬೇಕು. ನನಗೊಂದಷ್ಟು ಜನ ಕೇಳ್ತಿರ್ತೀರಿ ಟೈಮ್ ಹೆಂಗೆ ಸಿಗುತ್ತೆ ನಿಮಗೆ ಅಂತಂದು. ಟೈಮ್ ಮಾಡ್ಕೋಬೇಕಾಗತ್ತೆ ರೀ, ಟೈಮ್ ತಾನಾಗೆ ಸಿಗಂಗೆ. ಸತ್ಯ ಅಣ್ಣಗಳ್ದ ಟ್ರೈನ್ ಇತ್ತು ರೀ ಸಾಬರ್ಮತಿಯಿಂದ. ಅವ್ರು ಸಾಬರ್ಮತಿಗೆ ಹೋಗಿದ್ರೆ ನನ್ನ ಟ್ರೈನ್ ಅಲ್ಲೇ ನಿಂತಿತ್ತು. ಅವ್ರು ವಿಡಿಯೋ ಕಾಲ್ ಮಾಡಿ ತೋರ್ಸಾತಿದ್ರು, ನಿಂದು ಇಲ್ಲೇ ಬಂದಿದ್ದೆ ಅಂದ್ರೆ ನಿನ್ನ ಟ್ರೈನ್ ಸಿಗ್ತಿತ್ತು ಅಂತೇಳಿ. ಈಗ ನೀವು ನೋಡ್ರಲ್ಲ ಟ್ರೈನ್ ನಿಂತೈತೆ ರೀ ಸಾಬರ್ಮತಿ ಒಳಗೆ. ಅದನ್ನು ಅಣ್ಣ ತೋರ್ಸಾತಿದ್ರು ವಿಡಿಯೋ ಕಾಲ್ ಮಾಡಿ. ನೀನು ಇಲ್ಲೇ ಬಂದಿರೋ ಚಲೋ ಹಾಕಿತ್ತಂತೆ. ಪ್ಲಾಟ್ಫಾರ್ಮ್ 4 and 5 ಎಕ್ಸೆಲೇಟ್ರ್ ಐತೆ. ಬರ್ರಿ ಸುಮ್ಮನೆ ನಡೆದಾಡ್ದೆ. ಸ್ಟೇಷನ್ ಮಸ್ತ್ ವೆಲ್ ಡೆವಲಪ್ಡ್ ಐತಿ. ಇನ್ನೂ ಡೆವಲಪ್ಮೆಂಟ್ ಮಾಡತ್ತಾರೆ. ಮತ್ತು ಎಲ್ಲ ಪ್ಲಾಟ್ಫಾರ್ಮ್ ಒಳಗೂ ನಿಮ್ಗೆ ಇವಾಗ ಎಸ್ಕೆಲೇಟರ್ ವರ್ಕ್ ಆಗತ್ತವ. ನಂದು ಇವತ್ತು ಜರ್ನಿ ಹೆಂಗೈತೆ ಅಂದ್ರೆ ಒಂದೇ ಟ್ರೈನ್ ಒಳಗೆ 2 ಸೀಟ, ಅದು ಆಜು ಬಾಜು. ನಾನು ಹೆಂಗೆ ಏನು ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ. 5ನೇ ನಂಬರ್ ಪ್ಲಾಟ್ಫಾರ್ಮ್ದಾಗ ನೋಡ್ರಿ ಇಲ್ಲ ದಾದರ್ ಅಹಮದಾಬಾದ್ ನಿಂತೈತಿ. ಇಲ್ಲೇನು ನೋಡತ್ತಾರಲ್ಲ ಇದು ಬಂದ್ಬಿಟ್ಟು ದುರಂತೋ ಎಕ್ಸ್ಪ್ರೆಸ್, ಪುಣೆಯಿಂದ ಅಹಮದಾಬಾದ್ ಬರುವಂಥದ್ದು. ನಂದು B8 ಕೋಚ್. ನಮ್ದು ಕೋಚ್ನ ಪೊಸಿಷನ್ನು ಬಿಟ್ಬಿಟ್ರೆ ಮತ್ತು ಇಲ್ಲಿ B1 ಇರೋದ್ರಿಂದ B8 ಮಟ್ಟ ಹಿಂಗೆ ನಡ್ಕೊಂತ ಹೋಗ್ಬೇಕು. ಈ ಟ್ರೈನ್ ತೆಗೆದ್ರೆ ನೋಡ್ರಿ ಅಂದ್ರೆ ಮೇಂಟೆನೆನ್ಸ್ ಆಡಿಗೆ ವಾಪಸ್ ತೊಗೊಂಡ್ರೆ ನಮ್ಮ ಟ್ರೈನ್ ಇದೇ ಪ್ಲಾಟ್ಫಾರ್ಮಿಗೆ ಅರೈವ್ ಆಗುತ್ತೆ. ಈಗ ಅರೈವ್ ಆಯ್ತು ನೋಡ್ರಿ ನಮ್ದು ಗಂಗಾನಗರ ತಿರುಚುರಪಲ್ಲಿ ಹಮ್ಸಫರ್ ಎಕ್ಸ್ಪ್ರೆಸ್. ಪ್ಲೇನ್ ಸ್ಪಾಟಿಂಗ್ ಮಸ್ತ್ ಆಗತ್ತೆ ನೋಡ್ರಿ ಇಲ್ಲಿ ಅಹಮದಾಬಾದ್ ಒಳಗೆ. ತ್ರೀ 0637 ಪಶ್ಚಿಮ ರೈಲ್ವೆ ಅಂದ್ರೆ ವೆಸ್ಟರ್ನ್ ರೈಲ್ವೇಸ್ದನೇ ಯಾವುದೋ ಲೋಕೋ ಹಾಕ್ಯಾರ. ನೋಡೋಣ ಯಾವ ಲೋಕೋ ಬರುತ್ತೆ ಅಂತ ಹೇಳಿ. ಮೇ ಬಿ ಪುಣೆ ಒಳಗೆ ಇದಕ್ಕೆ ಲೋಕೋ ಚೇಂಜ್ ಆಗ್ತಿರ್ಬೋದು ರೀ ನಂಗೆ ಅನಿಸೋ ಮಟ್ಟಿಗೆ. ವಡೋದರಾದ ವ್ಯಾಪ್ 7 ಗಂಗಾನಗರ ತಿರುಚಿರಪಲ್ಲಿ ಡೆಡಿಕೇಟೆಡ್ ಪ್ಯಾಂಟ್ರಿ ಕಾರು ಐತೆ ನೋಡ್ರಿ ಈ ಟ್ರೈನಿಗೆ. ನಾರ್ತ್ ವೆಸ್ಟರ್ನ್ ರೈಲ್ವೇಸ್ದವ್ರದ್ದು ಏನ್ರಿ ಇದು ರೇಖಾ. ನಾನು ಅಂದ್ಕೊಂಡಿದ್ದೆ ಸದರ್ನ್ ರೈಲ್ವೇಸ್ದವ್ರದ್ದು ಇರ್ಬೋದು ಅಂತೇಳಿ. ಅರೈವ್ ಆತ ನನ್ನ ಕೋಚ B8. ಬಟ್ ಹಮ್ಸಫರ್ ಲಿವರಿ ಇಲ್ಲ ಐತೆ. ಇಲ್ಲ ನಂದು ನೋಡ್ರಿ ಹಿಂದೆ LHB ಬೋಗಿ ಐತಿ, ಹಮ್ಸಫರ್ದು ಲಿವರಿ ಇಲ್ಲ. ಬೇಜಾರ. ಎಲ್ಲ ಹಮ್ಸಫರ್ ಬೋಗಿ ಇದಾವ, ನಂದು ಒಬ್ಬಂದ ಹಮ್ಸಫರ್ ಬೋಗಿ ಇಲ್ಲ. ನೋಡ್ರಿ B8 ಒಳಗೆ ಇವತ್ತು ನಮ್ಮ ಜರ್ನಿ ಆಗೋದು. ಟೈಮ್ ನೋಡ್ರಿಲ್ಲ 7:36. 1 ನಿಮಿಷ ಡಿಲೇ ಆಗಿ ಡಿಪಾರ್ಟ್ ಆದ್ವಿ ನಾವು ಅಹಮದಾಬಾದ್ ಜಂಕ್ಷನಿಂದ. ಟ್ರೈನು ಒಳಗೆ ಪೂರಾ ಪ್ಯಾಕ್ ಐತ್ರಿ. ನಂದು ಧ್ವನಿ ನೋಡಿ ಕಂಡು ಹಿಡ್ಬೋದು ನೀವು. ಧ್ವನಿ ಹೋಗಾತದ ನಾನು ಸ್ವಲ್ಪ ಅಂದರೆ ಫ್ರೀಕ್ವೆಂಟ್ಲಿ ಟ್ರಾವೆಲ್ ಮಾಡೋದಿಲ್ಲ ಅದ್ರ ಸಂಬಂಧ. ಶಾಂತಿ ಎಕ್ಸ್ಪ್ರೆಸ್ ಅರೈವ್ ಆಯ್ತು ಅನ್ಸುತ್ತೆ ಇಲ್ಲಿ. ಇಲ್ಲ ಹಮ್ಸಫರ್ ಇದೆ. ಇದು ಯಾವುದು ಬಾಂದ್ರಾ ಜಾಮ್ನಗರ್ ಹಮ್ಸಫರ್ ಎಕ್ಸ್ಪ್ರೆಸ್ ಎಂಟ್ರ್ ಆತ. ನಾವು ಡಿಪಾರ್ಟ್ ಆದ್ವಿ.
ನೋಡ್ರಿ ಇಲ್ಲಿ ಮುಂಬೈ ಅಹಮದಾಬಾದ್ ಹೈ ಸ್ಪೀಡ್ ರೈಲ್ ಕಾರಿಡಾರ್ದು ವರ್ಕ್ ನಡೀತೈತಿ. ಬಟ್ ಅಹಮದಾಬಾದ್ ಒಳಗೆ ಇನ್ನೂ ಕರೆಕ್ಟಾಗಿ ಮುಗಿದಿಲ್ಲ ರೀ ಇದು. ಇನ್ನೂ 5 ರಿಂದ 6 ವರ್ಷ ಮಿನಿಮಮ್ ಬೇಕಾಗತ್ತೆ ನಂಗೆ ಅನ್ಕೊಂಬಿಟ್ಟು. ನೋಡ್ರಿ ಇಲ್ಲಿ ನಾವೀಗ ಮಣಿನಗರನ ಸ್ಕಿಪ್ ಮಾಡತ್ತೀವಿ. ಒಂದಷ್ಟು ಟ್ರೈನ್ಗಳದ್ದು ಸ್ಟಾಪ್ ಮಣಿನಗರ ಒಳಗೂ ಇರುತ್ತೆ. ಅಹಮದಾಬಾದ್ ಅಂದ್ರೆ ಮಣಿನಗರದ ಔಟ್ರದಾಗ ಬರಗೊಡ್ಕನ ನಮಗೆ ಲೂಪ್ ಮಾಡ್ಯಾರ. ಮೇ ಬಿ ನನಗೆ ಅನ್ಸೋ ಮಟ್ಟಿಗೆ ಏಕ್ತಾ ನಗರ ಅಂದ್ರೆ ಕೆವಾಡ್ಯ ಇರ್ಬೋದು ನೀವು ಇಲ್ಲಿ ಐತೆ ಅಂಥೇಳಿ ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ ಹೋಗುವಂಥ ಜನ್ ಶತಾಬ್ದಿ ಎಕ್ಸ್ಪ್ರೆಸ್ನ ನಮ್ಮನ್ನ ಮೇ ಬಿ ಓವರ್ಟೇಕ್ ಮಾಡ್ಬೋದು ರೀ. ನೋಡೋದಂತ ಓವರ್ಟೇಕ್ ಆದರೆ ತೋರಿಸ್ತೇನೆ. ನಾ ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅಲ್ಲ ಅದಾಯ್ತು ನೋಡ್ರಿ. ಜನ್ ಶತಾಬ್ದಿ ಎಕ್ಸ್ಪ್ರೆಸ್ ಓವರ್ಟೇಕ್ ಮಾಡೋದೈತಿ ತಿರುಚಿರಪಲ್ಲಿ ಹಮ್ಸಫರ್ ಎಕ್ಸ್ಪ್ರೆಸ್ನ. ವಿಸ್ಟಾಡೋಮ್ ಕೋಚ್ ಹಾಕ್ಯಾರ ನೋಡ್ರಿ. ಅದಕ್ಕೆ ಫ್ಲ್ಯಾಟ್ 130 ಇತ್ತು. ಓವರ್ಟೇಕ್ ಆದ ಎಷ್ಟು ಒಂದು 20-25 ಸೆಕೆಂಡ್ ಆಗಿಲ್ಲ ರೀ. ಇನ್ನು ಡಿಪಾರ್ಟ್ ಆಗಿಬಿಟ್ವಿ ನಾವು. ಇಲ್ಲೆಲ್ಲ ಹೆಂಗಿರುತ್ತೆ ಅಂದ್ರೆ ಸಿಸ್ಟಮ್ ದೊಡ್ಡ ಮೇನ್ ಲೈನ್ ಸೆಕ್ಷನ್ ಒಳಗೆ ಅಹಮದಾಬಾದ್ ಮುಂಬೈ ಮೇನ್ ಲೈನ್ ಇಲ್ರಿ ಇದು. ಇಲ್ಲಿ ಹೆಂಗಾಗತ್ತೆ ಅಂದ್ರೆ ಈಗ ನೋಡ್ರಿ ಓವರ್ಟೇಕ್ ಆಗೋದಿರುತ್ತಂದ್ರೆ ಲೂಪ್ ಮಾಡ್ತಾರೆ ನಮ್ಮನ್ನ. ಹಿಂದಿಂದ 1 ನಿಮಿಷ ಒಳಗೆ ಬಂದ್ಬಿಡುತ್ತೆ ಟ್ರೈನ್. ಭಾಳ ಲೇಟ್ ಆಗಂಗಿಲ್ಲ. ಈಗ ನಾವು ಮುಂದೆ ಹೊಂಟೇವಂದ್ರೆ ನಮ್ಮ ಹಿಂದಿಂದ ಇನ್ನೊಂದು ಒಂದೇ ಸಿಗ್ನಲ್ ಹಿಂದೆ ಇನ್ನೊಂದು ಟ್ರೈನ್ ಇರುತ್ತೆ. ಹಂಗೆ ನಂದು ನೀವು ಕೊಯಂಬತ್ತೂರು ರಾಜ್ಕೋಟ್ ಎಕ್ಸ್ಪ್ರೆಸ್ ನೋಡಿದ್ರೆ ಗೊತ್ತಿರ್ಬೋದು ನಿಮ್ಗೆ. ಬ್ಯಾಕ್ ಟು ಬ್ಯಾಕ್ ಲೋಕಲ್ ಇತ್ತು. ಲೋಕಲಿಂದ ತೇಜಸ್ ಇತ್ತು. ತೇಜಸ್ಸಿಂದ ಇನ್ನೊಂದು ಟ್ರೈನ್ ಇತ್ತು. ಹಂಗೆ ಓವರ್ಟೇಕ್ ಆದ್ಮೇಲೆ ಒಳಗೆ ಬಂದು ಕುಂತೀರಿ. 130 ಫ್ಲ್ಯಾಟ್ ಹೊಡೋದಿದ್ರು. ಒಮ್ಮೊಮ್ಮೆ ಇದು ಏನು ಜಡ್ಜ್ ಮಾಡೋಕೆ ಇದಾಗುತ್ತೆ. 128 129 ತೋರಿಸತೈತಿ. ಬಟ್ ನನಗೆ ಅನ್ಸ್ಬಿಟ್ಟು ಫ್ಲ್ಯಾಟ್ ಹೊಡೋದಿರ್ಬೋದು. ಈಗ ನಾವು ಓವರ್ಟೇಕ್ ಮಾಡ್ತೀವಿ ಸೌರಾಷ್ಟ್ರ ಎಕ್ಸ್ಪ್ರೆಸ್ಸನ್ನು. ಯಾವುದಂತ ಹೇಳಿ ನೋಡಂಬರಿ. 130 ಫ್ಲ್ಯಾಟ್ ಆಯ್ತು ನೋಡ್ರಿ. ಮತ್ತು ಫುಲ್ ಪ್ಯಾಕ್ ಐತಿ ಟ್ರೈನ್. Overtaking Saurashtra Express, Porbandar Dadar. ಹೆಂಗೆ ಅನ್ನಿಸ್ತ್ರಿ 130 ಫ್ಲ್ಯಾಟ್ ಅದು ಓವರ್ಟೇಕ್. ಅದು ನಮ್ಮದು ಜನಶತಾಬ್ದಿ ಏನಿತ್ತಲ್ಲ ಅದು ನಮ್ಮನ್ನು 130 ಫ್ಲ್ಯಾಟ್ ಓವರ್ಟೇಕ್ ಮಾಡ್ತಾ ನಾವು ಇನ್ನೊಂದು ಟ್ರೈನ್ನ 130 ಫ್ಲ್ಯಾಟ್ ಓವರ್ಟೇಕ್ ಮಾಡಿದ್ವಿ. ವೆಲ್ಕಮ್ ಟು ವೆಸ್ಟರ್ನ್ ರೈಲ್ವೇಸ್ ರೀ. ಗಂಗಾನಗರ ತಿರುಚಿರಪಲ್ಲಿ ಹಮ್ಸಫರ್ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತೆ ರೀ. ಎಲ್ಲಿಗೆ ಹೇಳ್ರಿ? ನದಿಯಾದ್ ಜಂಕ್ಷನಿಗೆ. ನದಿಯಾದ್ ಬಂದ್ಬಿಟ್ಟು ಅಹಮದಾಬಾದ್ ಸಮೀಪ ಐತಿ ಗುಜರಾತ್ ಒಳಗೆ. ಮತ್ತು ಇದು ಬಂದ್ಬಿಟ್ಟು ಲೊಕೇಶನ್ನ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂದ್ರೆ ಉಕ್ಕಿನ ಮನುಷ್ಯ ಆದಂಥ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವ್ರದ್ದು ಜನ್ಮಸ್ಥಳ ರೀ. ಅವ್ರ ಜನ್ಮಸ್ಥಳ ಅಂತಂದ್ರೆ ಸ್ಪೆಷಲ್ ಇದ್ದೇ ಇರ್ಬೇಕು. ನದಿಯಾದ್ ಜಂಕ್ಷನ್ ಯಾಕಂತಾರಪ್ಪ ಅಂದ್ರೆ ಇಲ್ಲಿಂದ ಒಂದು ಲೈನ್ ಹೋಗೈತೆ ರೀ ಉದಯ್ಪುರ್ ಸಿಟಿಗೆ. ಉದಯ್ಪುರ್ ಅಂದ್ರೆ ನಿಮಗೆ ಗೊತ್ತೇ ಇರ್ಬೋದು. ನಮ್ಮ ಮೈಸೂರಿಂದ ಪ್ಯಾಲೇಸ್ ಕ್ವೀನ್ ಹಮ್ಸಫರ್ ಅಂತೇಳಿ ಒಂದು ಟ್ರೈನ್ ಬರುತ್ತಲ್ಲ ರೀ, ಅದು ಹೋಗುತ್ತೆ ಉದಯ್ಪುರಿಗೆ. ನಮಗೆ ಇಲ್ಲಿ ಮೇ ಬಿ ನನಗೆ ಅನಿಸೋ ಮಟ್ಟಿಗೆ ಅಹಮದಾಬಾದ್ ಅಲ್ಲ, ಜೋಧ್ಪುರಿಂದ ತಾಮ್ರಮ್ಗೆ ಹೋಗುವಂಥ ವೀಕ್ಲಿ ಸೂಪರ್ ಫಾಸ್ಟ್ ಓವರ್ಟೇಕ್ ಮಾಡ್ಬೋದು ನಮ್ಮನ್ನ. ಯಾಕಂದರೆ ಇಲ್ಲದ್ರ ಸ್ಟಾಪ್ ಇಲ್ಲ. ನೆಕ್ಸ್ಟ್ ಅದ್ರದ್ದು ನಮಗಿಂತ ಹಿಂದೆ ಇದು ಒಟ್ಟು ಸ್ಟಾಪ್. ಬಟ್ ಆದರೂ ನನಗೆ ಯಾಕೋ ಅನ್ಸತೈತಿ ಅದು ಓವರ್ಟೇಕ್ ಮಾಡ್ಬೋದು ಅಂತೇಳಿ. ನೋಡೋಣ ಓವರ್ಟೇಕ್ ಆಗುತ್ತೋ ಇಲ್ಲ ಅಂತೇಳಿ. ಬಟ್ ಅದಕ್ಕಿಂತ ಮೊದಲು ನಿಮ್ಗೆ ಹೇಳ್ಬೇಕಂದ್ರೆ ನಾನು ಹೇಳಿದ್ದೆ ನಂದು 2 ಸೀಟ್ ಐತೆ ಅಂತಂದೇಳಿ. ಹೌದ್ರಿ, ನನಗೆ ಡೈರೆಕ್ಟ್ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದೆ, ಸಿಗಲಿಲ್ಲ. ಅದಕ್ಕೆ ನಾನು ಟ್ರೈ ಮಾಡಿದೆ ಎಲ್ಲಿಂದ ಕರೆಂಟ್ ಸಿಗುತ್ತೆ ಏನಂತೇಳಿ. ಸೂರತ್ತಿಂದ ಹುಬ್ಳಿ ಕರೆಂಟ್ ಒಳಗೆ ಒಂದೇ ಸೀಟ್ ಅವೈಲೇಬಲ್ ಇತ್ತು. ರಾತ್ರಿ ಕರೆಂಟ್ ಬಂದಿದ್ದರಿಂದ ಬುಕ್ ಮಾಡಿಕೊಂಡೆ. ಮತ್ತು ಇಲ್ಲಿಂದ ಸೂರತ್ ಮಠ 1 ಟಿಕೆಟ್ ಬುಕ್ ಮಾಡ್ಕೊಂಡೆ. ಇಲ್ಲಿಂದ ಸೂರತ್ತಿಗೆ B8 ಒಳಗೆ 16 ಅಂತ ಸೀಟ್ ನಂಬರ್. ಮತ್ತು ಸೂರತ್ತಿಂದ ಮುಂದೆ ಹುಬ್ಳಿ ಮಠ 66. ಅಲ್ಲೇ ಆಜು ಸಿಕ್ ಚಲೋ ಆಗೈತಿ. ಇಲ್ಲಾಂದ್ರೆ 16 ಕೋಚಿದ್ದು ಟ್ರೈನ್ ಇರೋದ್ರಿಂದ ಹತ್ತಾಗಿತ್ತಾಗ ಆಗಿದ್ರು ಬರೀ ಬ್ಯಾಗ್ ತೊಗೊಂಡು ಅದ್ಯಾವ್ದು ಹಾಕಿತ್ತು. ನನ್ನ ಬ್ಯಾಗ್ ಸಿಕ್ಕಿಲ್ಲ ರೀ, ಎಷ್ಟಕ್ಕಷ್ಟ ಬ್ಯಾಗ್ ಹೋದಂಗೆ ನನ್ನ ಅಂತೇಳಿ ತೊಗೊಂಬಿಡ ಅಂತೇಳಿ ಅಣ್ಣಗಳೆಲ್ಲ ಹೇಳಿಬಿಟ್ರೆ. ನದಿಯಾದ್ ಜಂಕ್ಷನಿಗೆ ನೋಡ್ರಿ ನಾವು ಬಿಫೋರ್ ಟೈಮ್ ಬಂದಿದ್ವಿ. ಅದಕ್ಕೆ ನಮ್ಮನ್ನ ಇನ್ನೇನು ನಿಲ್ಸ್ಯಾರ. ಮೇ ಬಿ ಓವರ್ಟೇಕ್ ಆಗಲ್ಲ ಅನ್ಸುತ್ತೆ. ಯಾಕಂದ್ರೆ ನಾವು ಮೇನ್ ಲೈನ್ ಒಳಗಿದ್ದೀವಿ ರೀ. ಮೇನ್ ಲೈನ್ ಲೂಪ್ ಲೈನ್ ಏನಪ್ಪ ಅಂತಂದ್ರೆ
ಸ್ಟೇಷನ್ಗಾಗಿ ಒಂದು ಲೈನ್ ಸಪ್ರೇಟ್ ಮಾಡಿರ್ತಾರೆ ಪ್ಲಾಟ್ಫಾರ್ಮ್ ಸಂಬಂಧ. ಒಂದಷ್ಟು ಪ್ಲಾಟ್ಫಾರ್ಮ್ಗಳು ಹೆಂಗಿರ್ತಾವೆ ಅಂದ್ರೆ ಮೇನ್ ಲೈನ್ ಮೇಲೂ ಇರ್ತಾವೆ. ಬಟ್ ಇಂಥ ಲೂಪ್ ಲೈನದ ಪ್ಲಾಟ್ಫಾರ್ಮಿಗೆ ತೊಗೊಂಡಿಲ್ಲ ಅಂದ್ರೆ ಓವರ್ಟೇಕ್ ಆಗಲ್ಲ ಅಂತೇಳಿ ಅರ್ಥ. ಇದನ್ನು ತಿಳ್ಕೊಬೇಕು. ನಾವು ಡಿಪಾರ್ಟ್ ಆದ್ವಿ ರೀ. ಹಂಗೆ ಅರೈವಲ್ಲು ಆತ ಬಿಲಾಸ್ಪುರದಿಂದ ಓಕಾಗೆ ಹೋಗುವಂಥ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇದ್ದ ನಾದಿಯಾದ್ ಜಂಕ್ಷನ್ ಒಳಗೆ. ವಡೋದರ ವ್ಯಾಪ್ 7 ಇದ್ರದ್ದು ರೇಕ್ ಶೇರಿಂಗ್ನೂ ಐತ್ರಿ. ಓಕಾ ನಾಥ್ದ್ವಾರ ಜೊತೆ. ನಾಥ್ದ್ವಾರ ಎಲ್ಲಿ ಬರುತ್ತೆ ಅಂದ್ರೆ ರಾಜಸ್ಥಾನದೊಳಗೆ ಬರುತ್ತೆ. ಬಿಲಾಸ್ಪುರ ಎಲ್ಲಿ ಬರುತ್ತಪ್ಪ ಅಂದ್ರೆ ಛತ್ತೀಸ್ಗಢ ಒಳಗೆ ಬರುತ್ತೆ. ಮತ್ತು ಓಕಾನು ಎಲ್ಲಿ ಬರುತ್ತೆ ಅಂತ ಕೇರ ಓಕಾ ಬರುತ್ತೆ ರೀ. ಎಲ್ಲಿ ಹೇಳ್ರಿ ಗುಜರಾತದ ಕೊನೆ ಪಾರ್ಟ್ ಒಳಗೆ ದ್ವಾರಕಾ ಕೇರ್ಬೋದು ನೀವು. ದ್ವಾರಕಾದಂತೇಳಿ ಓಕಾ ಬರುತ್ತೆ. ಓಕಾ ಬಂದ್ಬಿಟ್ಟು ದೊಡ್ಡ ಪೋರ್ಟ್ ಹಬ್. ಆನಂದ್ ಜಂಕ್ಷನಿಗೆ ಎಂಟ್ರ್ ಆದೇವ್ರಿ ನಾವೀಗ. ಈಗ ನಾವು ಎಂಟ್ರ್ ಆಗ್ಯಾವ್ರಿ ಆನಂದಕ್ಕೆ. ಆನಂದ್ ಬಂದ್ಬಿಟ್ಟು ಮೇನ್ ಸ್ಟೇಷನ್ ಅಹಮದಾಬಾದ ಮತ್ತು ವಡೋದರಾ ಮುಂಬೈ ಈ ಮೇನ್ ಲೈನ್ ಒಳಗೆ. ಮತ್ತು ಮಾತಾಡ್ಬೇಕಂದ್ರೆ ನೀವು ಅಮೂಲಕ್ಕೆ ಇರ್ಬೋದು. ಅಮೂಲ್ ಡೈರಿ ಪ್ರಾಡಕ್ಟ್ಸ್ ಏನೇನೋ ಐತಲ್ಲ ಎಲ್ಲ ಮೇನ್ ಹಬ್ ಬಂದ್ಬಿಟ್ಟು ಆನಂದ ರೀ. ಬರೀ 2 ನಿಮಿಷ ಅಷ್ಟೇ ಸ್ಟಾಪ್ ಆಗೈತೆ ಇಲ್ಲೇ ಡಿಪಾರ್ಟ್ ಆಗೋಣ ಅಂತ. ನಂಗೆ ಒಂದು ಬೇಜಾರಾಗಿದ್ದು ಏನಂದ್ರೆ ನಮ್ಗೆ LHB ಕೋಚ್ ಸಿಕ್ಕಿದ್ರಿಂದ ಡಿಪಾರ್ಟ್ ಆದ್ವಿ ರೀ ನಾವೀಗ ಆನಂದಿಂದ. ನೋಡೋಣಂತ ತಾಮ್ರಮ್ ವೀಕ್ಲಿ ಸೂಪರ್ ಫಾಸ್ಟ್ ನಮ್ಮನ್ನ ಎಲ್ಲಿ ಓವರ್ಟೇಕ್ ಮಾಡುತ್ತೆ ಅಂತೇಳಿ. ಪಿಕಪ್ ಮಾತ್ರ ಹೆವಿ ಐತ್ರಿ. ವ್ಯಾಪ್ 7 ಅದ. ಈ ಲೈನ್ ಎಲ್ಲಿಂದ ಬರತ್ತದ ಅಂತೇಳಿ ನೀವು ನನಗೆ ಕಾಮೆಂಟ್ ಮಾಡ್ದೇವೆ ಸರ್. ಆನಂದ್ ಜಂಕ್ಷನ್ ಯಾಕಂತಾರೆ ಅಂದ್ರೆ ಇದಕ್ಕೆ ಸಂಬಂಧ. ಹೈ ಸ್ಪೀಡ್ ರೈಲ್ ಪ್ರಾಜೆಕ್ಟದ ವರ್ಕ್ ಅಹಮದಾಬಾದಿಂದ ವಡೋದರಾ ಮಠ ಇಷ್ಟು ಐತೆ ನೋಡ್ರಿ. ಅಹಮದಾಬಾದದ ಔಟ್ಸೈಡ್ದೊಳಗೆ ಅಹಮದಾಬಾದ್ ಅಥವಾ ಅಹಮದಾಬಾದ್ ಅಂದ್ಬೋದು ನೀವು. ಇಲ್ಲಿ ಇಷ್ಟು ಕಾಮಗಾರಿ ನಡೆದೈತಿ ಈಗಿನ ಮಟ್ಟಿಗೆ. ಬಿರುಸಿಂದ ನಡೆಯತ್ತದ ಅಂತ ಹೇಳ್ತಾರೆ. ಬಟ್ ಇನ್ನೂ ಟೈಮ್ ತೊಗೊಳತ್ತಾರೆ. ಈಗ ನಾವು ಮರ್ಜ್ ಆದೀವಿ ರತ್ಲಾಮ್ ಕೋಟಾ ದಿಲ್ಲಿ ಮೇನ್ ಲೈನ್. ಶಾರ್ಟೆಸ್ಟ್ ಗೂಡ್ಸ್ ಟ್ರೈನ್ ನೋಡ್ರಿ ಇದು. ನಾನು ನೋಡಿದ್ದು ಇದುವರೆಗೂ. ಮೇ ಬಿ ಇದನ್ನು ಬೋಗಿ ಡಿಟ್ಯಾಚ್ ಮಾಡತ್ತಿರ್ಬೋದು ಒಂದೊಂದಾಗಿ. ಬುಲೆಟ್ ಟ್ರೈನ್ ಅದ ವಡೋದರಾ ರೈಲ್ವೆ ಸ್ಟೇಷನ್ ವರ್ಕ್ ಇಲ್ಲಿ ಮಠ ಬಂದೈತೆ ನೋಡ್ರಿ. ನಿಮಗೆ ಎಕ್ಸಾಕ್ಟ್ ಕ್ಲಿಯರೆನ್ಸ್ ಕೊಡ್ಬೇಕಂತಂದ್ರೆ ಮುಂಬೈ ಅಹಮದಾಬಾದ್ ಹೈ ಸ್ಪೀಡ್ ರೈಲ್ ಪ್ರಾಜೆಕ್ಟ್ ಲಾರ್ಸನ್ ಆ್ಯಂಡ್ ಟರ್ಬೋ ಅಂದರೆ L&T ಕಂಪ್ನಿಯಿಂದ ಮಾಡತ್ತಾರೆ. ಇದಂತೂ ಸತ್ಯ ನೋಡ್ರಿ. ವರ್ಲ್ಡ್ ಕ್ಲಾಸ್ ಟೆಕ್ನಾಲಜಿ ಎಲ್ಲ ಇಲ್ಲಿ ಯೂಸ್ ಮಾಡತ್ತಾರೆ ಅಂತಂತೇಳಿ. ಐ ಹೋಪ್ ನಮಗೆ ಇದನ್ನು ಕವರ್ ಮಾಡೋ ಚಾನ್ಸ್ ಸಿಗಲಿ ಅಂತಂತೇಳಿ. ಅಂದ್ರೆ ಬೇಗ ಆದರೆ ಬೇಗ ಕವರ್ ಮಾಡ್ತೀವಿ. ಪ್ಲಾಟ್ಫಾರ್ಮ್ ನಂಬರ್ 2 ಅರಾಯ್ವಾದೀವಿ ನಾವು. ಇಲ್ಲಿ ಇಳ್ಯಾವ್ರು ಅದಾರ, ಅದಕ್ಕೆ ನಾನು ಈ ಸೈಡಿಂದ ತೋರಿಸೋದು. ತಿರುಚುರಪಲ್ಲಿ ಹಮ್ಸಫರ್ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತೆ ರೀ ವಡೋದರಾ ಜಂಕ್ಷನಿಗೆ. ವಡೋದರಾ ಬಂದ್ಬಿಟ್ಟು ಒಂದು ಮೇನ್ ಲೈನ್ ಸ್ಟೇಷನ್. ಎಲ್ಲಿಗೆ ಹೇಳ್ರಿ ಮುಂಬೈದಿಂದ ದಿಲ್ಲಿಗೆ ಹೋಗೋದು ವಾಯ ರತ್ಲಾಮ್ ವಡೋದರಾ. ನೀವು ಆಗಸ್ಟ್ ಕ್ರಾಂತಿ ರಾಜಧಾನಿ, ತೇಜಸ್ ರಾಜಧಾನಿ ಅಂದರೆ ತೇಜಸ್ ನ್ಯೂ ಡೆಲ್ಲಿ ರಾಜಧಾನಿ ಎಲ್ಲ ಕೇಳ್ಬೋದು. ಮುಂಬೈಗೆ ಹೋಗುವಂಥದ್ದು 12951 ಮತ್ತು 12954 ಎಲ್ಲ ಮೇನ್ ಹೋಗು ಎಲ್ಲ ಟ್ರೈನ್ಗಳು ಇಲ್ಲೇ. ಮತ್ತು ಇದು ಗೊತ್ತ್ರಿ ಇಂಡಿಯಾಸ್ ಲಾಂಗೆಸ್ಟ್ ರಾಜಧಾನಿ ಅದು ಹೋಗೋದು ವಾಯ ಹಿಂಗೆ ಮಡ್ಗಾಂವ್ ರಾಜಧಾನಿ ಹೋಗೋದು ಹಿಂಗೆ. ಮೇನ್ ಅಂದ್ರೆ ಮೇನ್ ಸ್ಟೇಷನ್ ವಡೋದರಾ ಗುಜರಾತದ. ಇಲ್ಲಿಂದ ಇನ್ನು ನಮ್ದು ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಡೈರೆಕ್ಟ್ ಸೂರತ್ ಇರುತ್ತೆ ರೀ. ನೋಡೋಣಂತ ಸೂರತ್ ಅಲ್ಲ ಭರೂಚ್ ಐತೆ ಅನ್ಕೋತ ನನ್ನ ನಡಕ್ಕೆ. ಸಿಂಗದಾನ ಭಾಳ ಫೇಮಸ್ ಭರೂಚದ. ಮತ್ತು ಜಂಕ್ಷನ್ ಯಾಕಂತಾರೆ ಅಂತ ಹೇಳಿಬಿಟ್ಟು ಒಂದು ಲೈನ್ ನಾವು ಬಂದೀವಿ ಅಹಮದಾಬಾದಿಂದ, ಒಂದು ಲೈನ್ ಮುಂಬೈದಿಂದ ನ್ಯೂ ಡೆಲ್ಲಿ ಮೇನ್ ಲೈನ್. ವಡೋದರಾದ ಫೇಮಸ್ ಜಗದೀಶದ ಥೇಪ್ಲ ನನ್ನ ಕಡೆ ಅದಾವ್ರಿ. ನಮ್ಮ ಅನಿರುದ್ಧ ಭಯ್ಯ ತೊಗೊಂಬಂದಿದ್ದಾರೆ. ನೀವು ರಾಜ್ಕೋಟಿಂದ ಟ್ರೈನ್ ಒಳಗೆ ಬರುತ್ತೆ ನಾವು ನೋಡಿರ್ಬೋದು. ಅವನ್ನ ಹೋಗಿ ನಾವೀಗ ತಿನ್ನೋಣ. ವಡೋದರಾಕ್ಕೂ ನಾವು ಬಿಫೋರ್ ಟೈಮ್ ಬಂದೀವಿ ನೋಡ್ರಿ. 9:27 9:21 ಬಂದೀವಿ.
9:32 ಮಟ ಅಂದರೆ 5 ಮಿನಿಟ್ಸ್ ಸ್ಟಾಪ್. ಇಲ್ಲಿ ಲೋಕೋ ಪೈಲಟ್ ಗಾರ್ಡ್ ಮೇ ಬಿ ಚೇಂಜ್ ಆಗ್ತಿರ್ಬೋದು. ಇಲ್ಲಿಂದ ಮತ್ತು ಮುಂಬೈ ಮಠ ಅನ್ಕೋತಾನೆ ನಾನು. ಮುಂಬೈ ಅಂದ್ರೆ ಹೊಸೈ ರೋಡಿಗೆ ಹೋಗ್ತಾನೆ ನಾವು. ಹೊಸೈ ಮಠ ಒಂದು ಕ್ರೀವ್ ಇರುತ್ತೆ. ಇದೆ ನೋಡ್ರಿ ಜಗದೀಶದ ಮೇಥಿ ಥೇಪ್ಲ ವಿತ್ ಪಿಕಲ್ ಫೆನುಗ್ರಿಕ್ ಇರುತ್ತೆ. ಒಂದೊಂದು ತಿಂದ್ರೆ ಹೊಟ್ಟೆ ತುಂಬಿಡುತ್ತೆ. ಇಂಥದ್ದೆಲ್ಲ ಹೊರಗೆ ಅಡ್ಡಾಡೋದು ಮುಂದೆ ಭಾರಿ ಬೆಸ್ಟ್ ಆಗುತ್ತೆ. ನ್ಯೂಟ್ರಿಷನ್ ಫ್ಯಾಕ್ಟ್ಸ್ ಎಲ್ಲ ಇಲ್ಲಿ ನೀವು ನೋಡ್ಬೋದು. ಇದ್ರದ್ದು ಒಂದು ಕಾಸ್ಟ್ ಬಂದುಬಿಟ್ಟು 60 ರೂಪಾಯಿ 5 ಪೀಸ್ ಇರ್ತಾವೆ. ಗುಜರಾತ್ ಒಳಗೆ ಏನು ಸಿಗುತ್ತೆ ಬಿಡೋದು ಗೊತ್ತಿಲ್ಲ. ಮಜ್ಜಿಗಂತೂ ಫಿಕ್ಸ್ ಸಿಗುತ್ತೆ. ಪ್ರತಿಯೊಂದು ಕಡೆನೂ ಸಿಗುತ್ತೆ ರೀ. ಸ್ಟೇಷನಿಂದ ಹಿಡ್ಕೊಂಡು ಸಣ್ಣ ಬಸ್ ಸ್ಟ್ಯಾಂಡ್. ಫಸ್ಟ್ ಟೈಮ್ ಯುನೀಕ್ ನೋಡಿದ್ದು ನೋಡ್ರಿ ನನ್ನ ಟ್ರೈನ್ ಒಳಗೆ ಸ್ಟ್ರಾಬೆರಿ ಮಾರಕ್ಕೆ ಬಂದಾರ. ಅಮ್ಮ ಮಾರಕ್ಕೆ ಬಂದಾರ. ಟೈಮ್ 9:50 ಆಗಿ ಬಂತ. ಈಗ ಒಂದೇ ಭಾರತ್ ಕ್ರಾಸ್ ಆಗ್ಬೋದು, ನೋಡೋಣ ಅಂತ. ನಾನ್ ಸ್ಟಾಪ್ ನೋಡ್ರಿಲ್ಲ 128 ಐತಿ. ಈಗ 137 ಹೋಗಿತ್ತಂತೆ. ನಾನು ಯಾವಾಗ ನೋಡೇ ಇಲ್ಲ. ಮೇ ಬಿ ಟಚ್ ಮಾಡಿದ್ರು ಮಾಡಿರ್ಬೋದು, ಹೇಳೋಕ್ಕಾಗಲ್ಲ. 130 ಫ್ಲಾಟ್ ಓಡೋದೈತಿ. हुबली जा रहा हूँ, अहमदाबाद से हुबली जा रहा हूँ वापस. हाँ ಸೂರತ್ ಮಕ್ಕೊಂಡು ನಾವು ಎದ್ದೇನಿ ಕಲ್ಯಾಣ ಆದ್ಮೇಲೆ ಹೊಸ ಸ್ಕಿಪ್ ಕಲ್ಯಾಣ ಸ್ಕಿಪ್ ರೀ. ಹೊಸ ರೋಡ್ ಹೆಂಗಪ್ಪ ಅಂತಂದ್ರೆ ಈಗ ನೋಡ್ರಿ ನೀವು ನಮ್ಮ ಯಾವ ಪುಣೆ ಸೈಡ್ ಬರುವ, ಪನ್ವೇಲ್ ಸೈಡ್ ಬರುವ, ಪನ್ವೇಲ್ ಅಂದ್ರೆ ಇದು ನಮ್ಮ ಕೆಳಗೆ ಸೌತ್ ಮಳಗಾಂ ಸೈಡ್ ಹೋಗುವಲ್ಲ ಪನ್ವೇಲಿಗೆ ಬರ್ತಾವೆ. ಆ ಸೈಡ್ ಬರುವ ಮತ್ತು ಪುಣೆ ಸೈಡ್ ಬರೋ ಟ್ರೈನ್ಗಳೆಲ್ಲ ಹೊಸದಿಂದ ಭಿವಂಡಿ ರೋಡ್ ಮೇಲೆ ರೈಟ್ ಸೈಡ್ ತೊಗೊಂಡು ಅಂತಾವ. ಅಂದ್ರೆ ಸಿಂಪಲಾಗಿ ತಿಳ್ಕೊಂಬಿಡ್ರಿ, ಮುಂಬೈ ಸೆಂಟ್ರಲಿಗೆ ಹೋಗ್ಲಂತ ಅಥವಾ ಬೋರಿವಲಿಗೆ ಹೋಗ್ಲಂತ ಟ್ರೈನ್ಗಳು ಎಲ್ಲ ಹೊಸ ರೋಡ್ ಮೇಲೆ ಬೈಪಾಸ್ ಆಗಿ ಇರ್ತಾವೆ. ಮತ್ತು ಮಾತಾಡ್ಬೇಕಂದ್ರೆ ನಾವು ಹೊಸ ರೋಡಿಂದ ಭಿವಂಡಿ ಬಂದು ಭಿವಂಡಿಯಿಂದ ಡೈರೆಕ್ಟ್ ಕಲ್ಯಾಣ ಬರ್ತೀವಿ. ಕಲ್ಯಾಣದಿಂದ ನಮ್ಮಿಂದ ಡೈರೆಕ್ಟ್ ನೆಕ್ಸ್ಟ್ ಸ್ಟಾಪ್ ಐತಿ ಪುಣೆ. ಕಸಾರ, ಲೋನಾವಲ ಎಲ್ಲೂ ಸ್ಟಾಪ್ ಇಲ್ಲ. ಬರೀ ನೋಡೋಣ ಅಂತ ಸ್ವಲ್ಪ ಪುಣೆದ ಕಸಾರ ಘಾಟ್. ಊಟನೂ ಮಾಡಿಲ್ಲ, ಏನೂ ಮಾಡಿಲ್ಲ ರೀ. ಅದಕ್ಕೆ ಈಗ ಒಂದು ಸ್ವಲ್ಪ ಬೇಲ್ಪುರಿ ಬಂದಿತ್ತು, ಬೇಲ್ಪುರಿ ತೊಗೊಂಡೆ. ಯಾವುದೋ ಇದು ಲೋಕಲ್ ರೈಲ್ವೆ ಸ್ಟೇಷನ್ ಒಳಗೆ ನಮ್ಮದು ಸ್ಟಾಪ್ ಆಗೈತೆ ರೀ. ಸರ್ ಕಾಣವಾದ ನನಗೆ ಜೂಮ್ ಹಾಕ್ಲೇನು ರೀ. ವದೊಳಗೆ ಐತಿ, ನೆಟ್ವರ್ಕು ಬರುವಾತ ತಡ್ರಿ. ವೇರ್ ಇಸ್ ಮೈ ಟ್ರೈನ್ ಒಳಗೆ ಕರೆಕ್ಟ್ ಗೊತ್ತಾಗತ್ತೆ, ನೋಡೋಣ ಅಂತ. ಯಾವ್ದು ಲೊಕೇಶನ್ ಅದು? ವಂಗನಿ ಕರೆಕ್ಟ್ ನೋಡ್ರಿ. ನಾನು ಬೋದಾಗಿರುತ್ತೆ. ವಂಗನಿ, ಶೇಲು, ನೇರಲ್ಲ, ಬ್ಯೂಪುರಿ ರೋಡ್, ಆಮೇಲೆ ಕರ್ಜತ್ ಬರುತ್ತೆ. ಪೂರ್ತಿ ಕರ್ಜತ್ ಘಾಟ್ನ ಸ್ವಲ್ಪ ನೋಡೋಣ ನಾವು. ಪೂರ್ತಿ ನೋಡೋಕ್ಕಾಗಲ್ಲ, ಸ್ವಲ್ಪ ನೋಡೋಣ. ಯಾಕಂದ್ರೆ ಬಿಸಿಲು ಭಾಳ ಐತಿ ಹೊರಗೆ. ಓಟಿಂಗ್ ಮಾಡತ್ತೀನಿ ರೀ ಯಾವ್ದೋ ಟ್ರೈನ್. ಯಾವುದೋ ಟ್ರೈನ್ ನಮ್ಮ ಟ್ರೈನ್ ಓವರ್ಟೇಕ್ ಮಾಡಕ್ಕೆ ಬಂತು ನೋಡ್ರಿ. ಈ ಗಾರ್ಡ್ ಸೆಕ್ಷನ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಓವರ್ಟೇಕ್ ಹಾಕೋ ಒಂದು ಫಸ್ಟ್ ಟೈಮ ನೋಡ್ರಿ ನನಗೆ ಗೊತ್ತಾಗಿದ್ದು. ಎಸ್ ಆರ್ ಹೈದ್ರಾಬಾದ್ ಟ್ರೈನ್ ಇರ್ಬೇಕು, ಮೇ ಬಿ ಹುಸೇನ್ ಸಾಗರ. ಕೊನಾರ್ಕು ಕೊನಾರ್ಕ್. ವಾಹ್, ಏನು ಪ್ರಿಯಾರಿಟಿ ರೀ ಕೊನಾರ್ಕಿಗೆ. ಕೊನಾರ್ಕ್ ಓವರ್ಟೇಕಿಂಗ್ ಹಮ್ಸಫರ್ ಎಕ್ಸ್ಪ್ರೆಸ್. ಹಮ್ಸಫರ್ ಎಕ್ಸ್ಪ್ರೆಸ್ ಅನ್ನೋದು ಪ್ರೀಮಿಯಂ ಕೆಟಗರಿ ಟ್ರೈನ್. ಕೊನಾರ್ಕ್ ಓವರ್ಟೇಕ್ ಹೊಡಿತದಂದ್ರೆ ಕೊನಾರ್ಕಿಗೆ ಒಂದು ಲೆವೆಲ್ ಐತೆ ಅಂತ ಹೇಳಿ ಅರ್ಥ.
ಟ್ರೈನ್ ಒಳಗೆ ಇದು ಸೌತೆಕಾಯಿ ಬಂದಿತ್ತು ರೀ. ಇದಕ್ಕೆ ಆ ಕಡೆ ಅಂತಾರೆ ಇಲ್ಲಿ ತೊಗೊಂಡನಿ ಓಟೆಕ್ ಅದೊಂದು 5 ನಿಮಿಷಕ್ಕೆ ನಾವು ಡಿಪಾರ್ಟ್ ಆಗ್ತೀವಿ. ಇಲ್ಲಿ ನೋಡ್ರಿ ನಾ ಹೇಳ್ದಂಗೆ ಆಯ್ತು. ಕೊನಾರ್ಕ ಮುಂದೆ ಡಿಪಾರ್ಟ್ ಆತ. ನಮ್ಮನ್ನ 2ನೇ ಪ್ಲಾಟ್ಫಾರ್ಮಿಗೆ ತೊಗೊಂಡ್ರೆ ಇವೇನು ಬಾಜು ಬ್ಯಾಂಕರ್ಸ್ ನೋಡತ್ತಾರಲ್ಲ ಅವನ್ನ ಅಟ್ಯಾಚ್ ಮಾಡ್ತಾರೆ ನಮಗೆ. ಕೊನಾರ್ಕ್ ಡಿಪಾರ್ಟ್ ಆತ. ಕರ್ಜತಿಗೆ ಬಂದೇರಿ ಮತ್ತು ವಡಾಪಾವ್ ಮಿಸ್ ಮಾಡೋದು ಹೆಂಗಾಗತ್ತೆ ರೀ. ಅದಕ್ಕೆ ನೋಡ್ರಿ ಎಷ್ಟು ಚಂದ ಇವ್ರು ಯೂನಿಫಾರ್ಮ್ ಹಾಕೊಂತಾರೆ. ಅಂಕಲ್ 1 ಪ್ಲೇಟ್ 20 30. ಇಲ್ಲಿ ನೋಡ್ರಿ ಇಲ್ಲ ವಡಾಪಾವ್ ಮಸ್ತ್ ಇದು ಪಾವ್ನ ಮಸ್ತ್ ರೋಸ್ಟ್ ಮಾಡಿರ್ತಾರೆ. ವಡ ನಡಕ್ಕೆ ಇಟ್ಕೋಲ್ವ ಇದು ಈ ಚಟ್ನಿದ ಕಪ್ಪ ಅಲ್ರಿ ಇದ್ರೊಳಗೆ ಇಟ್ಕೊಂಡು ಹತ್ತಿಂದ ಬಿಡೋದು. ಚಲೋ ಐತೆ. ನೋಡ್ರಿ ಎಷ್ಟು ಮಸ್ತ್ ಸೂರ್ಯಾಸ್ತ ಆಗತೈತಿ. ನಾವೀಗ ಎಂಟ್ರ್ ಆದೀವಿ ಮಹಾರಾಷ್ಟ್ರದ ಕಮರ್ಷಿಯಲ್ ಕ್ಯಾಪಿಟಲ್ ಆದಂಥ ಅಂದ್ರೆ ವಾಣಿಜ್ಯ ನಗರಿ ಪುಣೆ ಜಂಕ್ಷನಿಗೆ. ಮ್ಯಾಲೆ ಪುಣೆ ಮೆಟ್ರೋ ಐತಿ, ಪುಣೆ ಜಂಕ್ಷನ್ ತೆಳಗೈತಿ. WDM 3D ಮಸ್ತಾಗಿ ಪೇಂಟ್ ಮಾಡ್ಯಾರ ನೋಡ್ರಿ. ಪುಣೆದ್ದು ಅನ್ಸುತ್ತೆ ಮೇ ಬಿ ಶಂಟಿಂಗ್ ಮಾಡೋದದು ಅದೇನು ಮೇನ್ ಲೋಕೋ ಇರಲ್ಲ. ಪುಣೆಯಿಂದ ಹೌಡಾಗೆ ಹೋಗುವಂಥ ಆಜಾದ್ ಹಿಂದ್ ಎಕ್ಸ್ಪ್ರೆಸ್ ಇದೆ. ಗಂಗಾನಗರ್ ತಿರುಚಿರಪಲ್ಲಿ ಹಮ್ಸಫರ್ ಎಕ್ಸ್ಪ್ರೆಸ್ ಈಗ ಎಂಟ್ರಿ ಆಗೈತೆ ರೀ ಪುಣೆ ಜಂಕ್ಷನಿಗೆ. ಪುಣೆಗೆ ಬರೋ ಟೈಮಿಂಗ್ ಇತ್ತು 6:30. ಎಕ್ಸಾಕ್ಟ್ ಟೈಮಿಗೆ ಬಂದೇವಿ 1 ತಾಸು ಬಿಫೋರ್ ಬರ್ಬೋದಿತ್ತು. ಬಟ್ ಹೊರಗೆ ಗೊತ್ತಾಯಿಲ್ಲ ರೀ ನಿಮ್ಗೆ ದೊಡ್ಡ ಇಂಥ ಸ್ಟೇಷನ್ ಇರ್ತಾವಂದ್ರೆ ಹೊರಗೆ ಸ್ವಲ್ಪ ಸ್ಟಾಪ್ ಮಾಡ್ಕೊಂಡು ಬಂದೇ ಬರ್ತಾರೆ. ಇದ್ರದ್ದು ಅಸಲಿ ಆಟ ನಮಗೆ ನೋಡೋಕೆ ಸಿಕ್ಕಿತ್ತು. ಎಲ್ಲಿಂದ ಹೇಳ್ರಿ ನಾವು ಅಹಮದಾಬಾದಿಂದ ಬೋರ್ಡ್ ಮಾಡಿದ್ವಿ. ಅಹಮದಾಬಾದಿಂದ ಹೊಸ ರೋಡ್ ಮಾಡೋ ಅಂತೂ ನಾನ್ ಸ್ಟಾಪ್ 130 ಓಡುತ್ತಿದೆ. ಸ್ಟಾಪ್ ಇದ್ದಲ್ಲಿ ತರಬತ್ತ ಮತ್ತು ಒಂದಷ್ಟು ಓಟೆ ಕೂತು ನೋಡಿದ್ವಿ ನಾವು. ಮಸ್ತ್ ಮಜಾ ಅಂತೂ ಬಂತ. ಈಗ ಇನ್ನಿಂದ ನಾವು ಪುಣೆಯಿಂದ ಸತಾರ ಕರಾದ್ ದಾರಿಲಿ ಹೋಗಿ ತಲುಪ್ತೇವೆ. ಮಿರಾಜಿಂದ ಬೆಳಗಾವಿ ಮೇಲೆ ನಾವು ಹೋಗಿ ತಲುಪ್ತೇವೆ ಹುಬ್ಳಿಯಿಂದ ಇದು ಟ್ರೈನ್ ಹೋಗುತ್ತಾ ಮುಂದೆ ದಾವಣಗೆರೆ ಮೇಲೆ ಕೃಷ್ಣರಾಜಪುರಮಿಂದ ಸೇಲಮ್ಮ ಈ ರೋಡ್ ಮೇಲೆ ತಿರುಚಿರಪಲ್ಲಿ. ಸೇಲಂ ಮೇಲೆ ತಿರುಚಿರಪಲ್ಲಿ ಈ ರೋಡ್ ಅಲ್ರಿ. ಮತ್ತು ನಮ್ಮ ಲೋಕೋ ಡಿಟ್ಯಾಚ್ ಆಯ್ತು ನೋಡ್ರಿ ಇಲ್ಲೇ. ಮೇ ಬಿ WDP 4D ನಮ್ಮನೀಗ ಕ್ಯಾರಿ ಆನ್ ಮಾಡ್ಬೋದು ಮುಂದೆ. ಜೋಧ್ಪುರ್ ಎಕ್ಸ್ಪ್ರೆಸ್ ಬಂದು ಡಿಪಾರ್ಟು ಆತ್ರಿ. ನಮ್ದು ಇನ್ನೂ ಸಿಗ್ನಲ್ ಸಿಕ್ಕಿಲ್ಲ. ಡಿಲೇ ಮಾಡತ್ತಾರ ನಮ್ಮ ಟ್ರೈನ್ನ. ಡಿಪಾರ್ಟ್ ಆದ್ಮೇಲೆ ನೋಡ್ರಿ 35 ಮಿನಿಟ್ಸ್ ಹಾಲ್ಟ್ ತೊಗೊಂಡು ಮತ್ತು ಚೈನ್ ಈಗ ಮಟ್ಟ ಈ ರಾಶಿಲಿ ಈಗ ಚೈನ್ ಹೇಳಿದ್ರೆ ಚೈನಾ ಕ್ರೀವ್ ಚೇಂಜ್ ಇರ್ಬೇಕು. ಇನ್ನು ಮೂವ್ ಆನ್ ಆಗತ್ತೆ ಕ್ರೀವ್ ಚೇಂಜ್. ಇಲ್ಲಿ ನೋಡ್ರಿ ಇಲ್ಲ ದಾನಾಪುರ ಟ್ರೈನದ್ದು ಶಂಟಿಂಗ್ ಆಗೈತೆ. ಅದ್ರ ಸಂಬಂಧ ಪೊಲೀಸರು ಲೈನಿಗೆ ಹಚ್ಚಿ ಮಂದಿ ನಿಂದಿರ್ಸ್ತಾರೆ. ಇಲ್ಲಿ ಜನರಲ್ಲಿಗೆ 10,000 ಇವ್ರು ಬರ್ಬೇಕು. ಸೋಲಾಪುರ ಲೈನ್ ಒಳಗೆ ನೋಡ್ರಿ ಅಲ್ಲೇ ಯಾವುದು ಡೆಮೋ ಹೋದ. ಅದು ನಮ್ಮದು ಡೆಮೋ ಅಲ್ಲ, ನಮ್ಮ ಡೆಮೋ ಅದು ಆಗಲೇದು 1ನೇ ಪ್ಲಾಟ್ಫಾರ್ಮ್ ಒಳಗೆ ಬಂದಿತ್ತು. ಡಿಪಾರ್ಟಂಟು ಆಗಿದೆ. ನಾವು ಈಗ ತೊಗೊಂಡ್ವಿ ಸಾತಾರ ಲೈನ್ ಹೇಳ್ದಂಗೆ.
ಕೊಟ್ರದಾಗ ಬಂದು ಮತ್ತೆ ತರಬೇಕು ನೋಡ್ರಿ ನಮ್ಮ ಟ್ರೈನ್. ಈಗ 200 ಕಿಲೋಮೀಟ್ರ್ ನಾನ್ ಸ್ಟಾಪ್ ರನ್ ಐತ್ರಿ ಸಾತಾರ ಮಠ ಯಾವುದು ಸ್ಟಾಪ್ ಇಲ್ಲ. ಹಮ್ಸಫರ್ದ ಎಕ್ಸ್ಪ್ರೆಸ್ದ ಸ್ಟಾಪ್ಗಳು ಹೆಂಗೆ ರೀ ಭಾಳ ಕಮ್ಮಿ ಸ್ಟಾಪೇಜ್ಗಳು ಇರ್ತಾವೆ ಮತ್ತು ನಿಮ್ಗೆ ಪ್ರೀಮಿಯಮ್ ಕೈಂಡ್ ಆಫ್ ವೈಬ್ ಕೊಡೋದು ಇದು ಹಮ್ಸಫರ್ ಇದೆ. ಮತ್ತು ಹಮ್ಸಫರ್ ಒಳಗೆ ನಾರ್ಮಲಾಗಿ ಸ್ಟಾರ್ಟ್ ಆಗಿದ್ದೆ ಎಲ್ಲ 3 AC ಕೋಚಸ್ಗಳು. ಬಟ್ ರೀಸೆಂಟಾಗಿ ಸ್ಲೀಪರ್ ಕೋಚಸ್ ಆ್ಯಡ್ ಮಾಡೋದಾರ. ಪ್ಯಾಲೇಸ್ ಕ್ವೀನ್ ಹಮ್ಸಫರ್ ಎಕ್ಸ್ಪ್ರೆಸ್ ಒಳಗೆ 1 ಸ್ಲೀಪರ್ ಐತಿ. ಬಟ್ ಈ ಟ್ರೈನ್ ಏನೈತಲ್ಲ 1 ಸ್ಲೀಪರ್ ಕೋಚ್ ಇಲ್ಲ. ನೀವು ಆರಾಮಾಗಿ 3 AC ಒಳಗೆ ಈ ಟ್ರೈನ್ ಒಳಗೆ ಟ್ರಾವೆಲ್ ಮಾಡ್ಬೋದು. ಜನರಲ್ದು ಟ್ರಾವೆಲ್ ಮಾಡ್ತಾರೆ ಅಂದರೆ ಜನರಲ್ ಹೋಗಿ ಈ ಟ್ರೈನ್ ಒಳಗೆ ಇರೋಂಗಿಲ್ಲ. 80 ರೂಪಾಯಿ ರೀ ವೆಜ್ ಬಿರಿಯಾನಿ. ಅಣ್ಣ 90 ಅನ್ನೋದಿದೆ, 80ಕ್ಕೆ ಕೊಡ್ತಾರೆ. ನೀ ಯಾಕೆ 90 ಅನ್ನತ್ತಿ ಬಿಲ್ ಸಿಗುತ್ತೀರ ಅಂತಿದೆ. 80ಕ್ಕೆ ಕೊಟ್ಟೋದ. ನೀವು ಅಲ್ಲಿ ಮಟ್ಟ ಕ್ವಶನ್ ಮಾಡಲ್ಲ, ಅಲ್ಲಿ ಮಟ್ಟ ನಿಮ್ಮನ್ನು ದರೋಡೆ ಮಾಡ್ಕೊತಾನೆ ಇರ್ತಾರೆ. ಪಲಾವ್ ನೋಡ್ರೆ ಚಲೋ ಅನ್ಸದತ್ರಿ. ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತಂತ ಹೇಳಿ, ಅದು ಮೇನೆಲ್ಲ ಇಂಪಾರ್ಟೆಂಟ. ಚಮಚೆ ಹೆಂಗಾರ ಕೊಟ್ಟವ ಜೈ ಅಂಥೇಳಿ ತಿನ್ನೋದು. ಇಲ್ಲೇ ಕಡ್ಲಿ ಕಾಳದ್ದು ಸ್ವಲ್ಪ ಗ್ರೇವಿ ಹಾಕ್ಯಾರ. ವೆಜ್ ಬಿರಿಯಾನಿ ಒಳಗೆ ಬೀಟ್ರೂಟ ಮತ್ತು ವಟಾಣಿ ಐತಿ. ಗಜರಿ ಪೀಸಸ್ ಸಣ್ಣ ಹೋದಾವ. ಟೇಸ್ಟ್ ನೋಡೋಣ ಹೆಂಗಿರುತ್ತೆ. ಬರ್ತೈತಿ. ಹಮ್ಸಫರ್ ಎಕ್ಸ್ಪ್ರೆಸ್ ಪ್ಯಾಂಟ್ರಿ ಚಲೋ ಐತೆ ಅನ್ಸುತ್ತೆ. ಇನ್ನೊಂದೆರಡು ಏನರ ಐಟಮ್ ಬಂದ್ರೆ ಅದನ್ನೂ ತಿಂದು ತೋರಿಸೋಣಂತ. H1 H2 ಮತ್ತೆ ಯಾಕಾಗಿತ್ತು? ಯಾವ್ದು ಇದು ಟ್ರೈನ್? ಮೀರಾಜ್ ಅಷ್ಟೇ ಕಾಣೋದೈತಿ. ಬೈ ಏನು ಐತಿ ತಡ್ರಿ, 1 ಸೆಕೆಂಡ್ ಹೇಳ್ತೇನೆ ನಾನು ನಿಮ್ಗೆ. ಮೀರಾಜ್ ಅಂದರೆ ಏನು ಬಿಕಾನೇರ್ ವೀಕ್ಲಿ. ಮೀರಾಜ್ ಬಿಕಾನೇರ್ ವೀಕ್ಲಿ ಸೂಪರ್ ಫಾಸ್ಟ್. ಇದು ಸಿಂಗಲ್ ಲೈನ್ ಸೆಕ್ಷನ್ ಇರೋದ್ರಿಂದ ನಮ್ಮನ್ನು ಇದ್ರ ಸಂಬಂಧ ಕ್ರಾಸಿಂಗಿಗೆ ತರಬೇಕು. ಯಾಕಂದ್ರೆ CRದ ಗಾಡಿಯಲ್ಲಿದೆ. ಸಿ ಆರ್ ಗಾಡಿಗೆ ಪ್ರಯಾರಿಟಿ ಕೊಡೋದು ನಾನು. ಇಲ್ಲ, ಇದು ನಾರ್ತ್ ವೆಸ್ಟರ್ನಿಂದ ಗಾಡಿ. ಬಿಕಾನೇರ್ ಗಾಡಿ ಇದೆ. ಎಂಟ್ರ್ ಆದೀವ್ರಿ ನಾವು ಸಾತಾರಾಗ. ಸ್ಟೇಷನ್ ಪೂರ್ತಿ ಅಂಡರ್ ಕನ್ಸ್ಟ್ರಕ್ಷನ್ ಐತಿ. ಥರ್ಡ್ ಪ್ಲಾಟ್ಫಾರ್ಮ್. ಗುಜರಾತದಿಂದ ಈ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ ರೀ. ಈಗ ಮಹಾರಾಷ್ಟ್ರದ ಸಾತಾರಾಗೆ ಎಂಟ್ರ್ ಆಗೀವಿ. ಮಹಾಬಲೇಶ್ವರಕ್ಕೆ ಹೋಗ್ತೀರ ಅಂದರೆ ಇದು ಭಾಳ ನಿಯರೆಸ್ಟ್ ನಿಮ್ಗೆ. ಮತ್ತು ಕೊಯ್ನಾ ಡ್ಯಾಮ್ ಮತ್ತು ಕೊಯ್ನಾ ರಿವರ್ ಎಲ್ಲ ಕೇರ್ಬೋದು, ಅದೆಲ್ಲ ಬರುತ್ತೆ ಸಾತಾರ ಡಿಸ್ಟಿಕ್. ಹೊಟ್ಟು ಬಳಸ್ತಿತ್ತು ರೀ, ಅದಕ್ಕೆ ಇನ್ನೊಂದು ರೌಂಡ್ ತೊಗೊಂಬಂದೆ. ಸ್ಟೇಷನ್ದಾಗ ಏನರ ಇದ್ರೆ ಟ್ರೈ ಮಾಡ್ಬೇಕಂತಿತ್ತು. ಬಟ್ ಏನು ಸ್ಟೇಷನ್ನಾಗ ಇಲ್ಲಿ ಇದು ಪ್ಲಾಟ್ಫಾರ್ಮ್ದಾಗ ಡಿಪಾರ್ಟ್ ಆದ್ವಿ ನಾವೀಗ ಸಾತಾರದಿಂದ. ಎಲ್ಲರಿಗೂ ಶುಭ ಮುಂಜಾನೆ ರೀ. ಬೆಳಗ್ಗೆ 5:25 ಸುಮಾರು ನಾವು ಧಾರವಾಡಕ್ಕೆ ಎಂಟ್ರ್ ಆಗಿದ್ವಿ. ನಮ್ಮನಲ್ಲಿ ಓವರ್ಟೇಕ್ ಮಾಡ್ತಾ ಧಾರವಾಡಿಂದ ಬೆಂಗಳೂರು ಸಿಟಿ ಜಂಕ್ಷನ್ಗೆ ಹೋಗುವಂಥ ಸಿದ್ಧಗಂಗಾ ಸೂಪರ್ ಫಾಸ್ಟ್. ನಮ್ಮ ಸಿದ್ಧಗಂಗಾ ಇಂಟರ್ಸಿಟಿ ಓವರ್ಟೇಕ್ ಮಾಡ್ತಾ ನಾವೀಗ ಹುಬ್ಳಿಗೆ ಎಂಟ್ರಿ ಆಗಿರ್ತೀವಿ. ನಾನು ಡಿಬೋರ್ಡ್ ಮಾಡತ್ತೀನಿ ಹುಬ್ಬಳ್ಳಿಗೆ. ನಾನು ನಿಮ್ಗೆ ಮೊದಲೇ ಹೇಳ್ದಂಗೆ ನಾನು ಟ್ರಾವೆಲ್ ಮಾಡತ್ತಿದ್ದೆ ಅಹಮದಾಬಾದಿಂದ ಹುಬ್ಳಿಗಷ್ಟೆ. ಉನ್ಕಲ್ ಸ್ಕಿಪ್ ಮಾಡತ್ತೀವಿ ನೋಡ್ರಿ ನಾವೀಗ. ಇಲ್ಲ ಸ್ಟಾಪ್ ಆಗಿ ಸಿಗ್ನಲ್ ಇಲ್ಲ. ನಂದು 6:25ಕ್ಕೆ ಟ್ರೈನ್ ಐತಿ. ಲಘು ಹೋಗ್ಬೇಕು. ಎಷ್ಟಂದ್ರೆ ಟ್ರೈನ್ ತಪ್ಪಿಬಿಡುತ್ತೆ. ಜಸ್ಟ್ ನೋಡತ್ತಿದ್ದೆ ರೀ ಯಾಕೆ ತರಬಾರ ನಮ್ಮನ್ನ ಅಂಥೇಳಿ. ಅವಾಗ ನಾನು ನೋಡಿಬಿಟ್ಟೆ
ಸಿದ್ಧಗಂಗಾ ಸೂಪರ್ ಫಾಸ್ಟದ್ದು ಇನ್ನೂ ಡಿಪಾರ್ಚರ್ ಆಗಿಲ್ಲ ನಮ್ಮ ಹುಬ್ಳಿ ಜಂಕ್ಷನಿಂದ ಅಂತೇಳಿ ಅದ್ರ ಡಿಪಾರ್ಟ್ ಆತ ನಮಗೆ ಸಿಗ್ನಲ್ ಸಿಗ್ತದೆ. ಐಕಾನಿಕ್ ಗದಗ ಹುಬ್ಳಿ ರೈಲ್ ಬ್ರಿಡ್ಜ್ ಎಂಟ್ರ್ ಆದಿವ್ರಿ ನಾವೀಗ ನಮ್ಮ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನ್. ಆ ಸೈಡ್ ಪ್ಲಾಟ್ಫಾರ್ಮ್ದಾಗ ನಿಂತಲ್ಲಿ ಬೆಳಗಾವಿ ಮೈಸೂರು ಬೆಳಗಾವಿ. ನಮ್ಮ ಜರ್ನಿ ಇತ್ತು ರೀ ಹುಬ್ಬಳ್ಳಿ ಜಂಕ್ಷನ್ ಮಟ್ಟ ಅಷ್ಟೇ. ನಾನು ಅರ್ಜೆಂಟ್ ಕೆಲಸದ ಮೇಲೆ ಅಹಮದಾಬಾದಿಂದ ಬಂದೆ ವಾಪಸ್ ಮತ್ತೆ ನಿಮ್ಗೆ ರಾಜಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸುತ್ತೆ ಅಂತ ಅನ್ಕೋತೇನೆ ರೀ. ಮುಂದೆ ಹಿಂಗೆ ಇನ್ನೊಂದಷ್ಟು ವಿಡಿಯೋಸ್ಗಳ ಒಳಗೆ ಸಿಗೋಣ ಅಂತ. ಅಲ್ಲಿ ಮಟ್ಟ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ